ನಮಸ್ಕಾರ ಎಲ್ರಿಗೂ ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ RCB ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫಸ್ಟ್ ಮ್ಯಾಚ್ನ ಶುರು ಮಾಡ್ತಿದ್ದಾರೆ ಈ ಸೀಸನಲ್ಲಿ. ಇವತ್ತು ಫೇಸ್ ಮಾಡ್ತಿರೋದು ಗುಜರಾತ್ ಟೈಟನ್ಸ್ನ. ಹಾಗಿದ್ರೆ ಈ ಮ್ಯಾಚ್ನ ಪ್ರಿವ್ಯೂ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮೊದಲಿಗೆ ಪಿಚ್ ರಿಪೋರ್ಟ್ ನೋಡ್ಕೊಂಡು ಶುರು ಮಾಡೋಣ. ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಂದಿನಂತೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು. ಸೊ ಇನಿಷಿಯಲಿ ಫಾಸ್ಟ್ ಬೌಲರ್ಸ್ಗೆ ಸ್ವಲ್ಪ ಹೆಲ್ಪ್ ಇರುತ್ತೆ, ಆಗ ಫಸ್ಟ್ ಬ್ಯಾಟಿಂಗ್ ಆಡೋ ಟೀಮು ನೋಡ್ಕೊಂಡು ಆಡಬೇಕು. ಸೊ ಇನ್ನು ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ನೋಡೋದಾದರೆ ಟೋಟಲ್ಲು RCB ವರ್ಸಸ್ GT 5 ಮ್ಯಾಚಸ್ ಆಡಿದೆ. ಅದರಲ್ಲಿ 3 ಮ್ಯಾಚು RCB ಗೆದ್ದಿದೆ, 2 ಮ್ಯಾಚ್ ಮಾತ್ರ ಗುಜರಾತ್ ಟೈಟನ್ಸ್ ಗೆದ್ದಿರೋದು. ಲಾಸ್ಟ್ 2 ಮ್ಯಾಚನ್ನು ನಾವೇ ಗೆದ್ದಿರೋದು 2024 ಸೀಸನಲ್ಲಿ. ಇನ್ನು ಟೀಮ್ ನ್ಯೂಸ್ ನೋಡೋದಾದರೆ ಮೊದಲಿಗೆ ನಮ್ಮ RCB ಅವೇಲಿ 2 ಗೇಮ್ನು ಗೆದ್ಕೊಂಬರ್ತಿರೋದು. ಮೊದಲಿಗೆ ಈಡನ್ ಗಾರ್ಡನ್ಸಲ್ಲಿ ಗೆದ್ಕೊಂಬಂದು ಈಗ ಲೇಟೆಸ್ಟಾಗಿ ಚೆನ್ನೈ ಹೋಮ್ ಗ್ರೌಂಡಲ್ಲಿ ಗೆದ್ಕೊಂಬಂದಿರೋದು. ಸೊ ಈಗ ನಮ್ಮ ಹೋಮ್ ಗ್ರೌಂಡಲ್ಲಿ ಶುರು ಮಾಡಬೇಕು. ಹಾಗೆಯೇ ಲಾಸ್ಟ್ 3 ಸೀಸನ್ಸಿಂದನೂ ಹೋಮ್ ಗ್ರೌಂಡಲ್ಲಿ ಫಸ್ಟ್ ಮ್ಯಾಚಸ್ನ ಗೆದ್ಕೊಂಡೇ ಶುರು ಮಾಡಿದ್ದೀವಿ. ಸೊ ಈ ಮ್ಯಾಚ್ನು ಕೂಡ ಗೆಲ್ತೀವಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಡಿ, ಅದನ್ನು ಕೊನೆಗೆ ಮಾತಾಡೋಣ. ಸೊ ಇನ್ನು ನಮ್ಮ ಪ್ಲೇಯರ್ಸ್ ಬಗ್ಗೆ ನೋಡೋದಾದರೆ ಫಿಲ್ ಸಾಲ್ಟ್ ಅವರು 2 ಮ್ಯಾಚು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ, ಅಗ್ರೆಸಿವ್ ಇಂಟೆಂಟ್ನ ತೋರಿಸಿದ್ದಾರೆ, ಬಟ್ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಬಿಗ್ ಸ್ಕೋರ್ ಆಗಿ. ಸೊ ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕನ್ವರ್ಟ್ ಮಾಡ್ಬೋದು ಅನ್ನೋ ಸ್ಟ್ರಾಂಗ್ ಹೋಪ್ ಇದೆ. ಫಿಲ್ ಸಾಲ್ಟ್ ಅವರು ಬಿಗ್ ಇನ್ನಿಂಗ್ಸ್ ಬರ್ಬೋದು ಅಂತ ಅನ್ನಿಸ್ತಿದೆ ಇವತ್ತು. ಹಾಗೆಯೇ ನಮ್ಮ ವಿರಾಟ್ ಕೊಹ್ಲಿ ಅವರು ಇವತ್ತು ನಮ್ಮ RCB ಬ್ಯಾಟರ್ಸು 6 ಹೊಡೆಯೋದ್ರ ಜೊತೆಗೆ ದೂರ ಹೊಡೆಯೋದ್ರ ಚಾಲೆಂಜ್ನ ಹಾಕೊಂಡು ಬರ್ತಾರೆ ಅಂತ ಅನ್ಕೊತೀನಿ. ಎಂತಕ್ಕಂದರೆ ಅವರ ಮೈಂಡ್ಸೆಟ್ ಅಂತೂ ಅಷ್ಟು ಕ್ಲಿಯರ್ ಆಗಿದೆ, ನಾವು ಹೊಡಿ ಆಟನೇ ಆಡಬೇಕು ಅಂತ. ಸೊ ಇನ್ನು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಫಸ್ಟ್ ಮ್ಯಾಚು ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು, ಒಳ್ಳೆ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ. ಇನ್ನು ಸೆಕೆಂಡ್ ಮ್ಯಾಚು ಹಾಫ್ ಸೆಂಚುರಿನ ರಿಜಿಸ್ಟರ್ ಮಾಡಿದ್ದಾರೆ. ಆ್ಯಸ್ ಎ ಕ್ಯಾಪ್ಟನ್ ಆಗಿ ಫಸ್ಟ್ ಹಾಫ್ ಸೆಂಚುರಿನ ರಿಜಿಸ್ಟರ್ ಮಾಡಿದ್ರು. ಸೊ ಈ ಮ್ಯಾಚು ನಮ್ಮ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಲೂ ಕೂಡ ಒಳ್ಳೆ ಬ್ಯಾಟಿಂಗ್ ಬರೋ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದರೂ ನಮ್ಮ RCB ಏನಾದರೂ ಫಸ್ಟು ಬ್ಯಾಟಿಂಗು ಬಿಡ್ತು ಅಂದರೆ 200+ ಕ್ರಾಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಪಿಚ್ಚು ಬೇರೆ ಬ್ಯಾಟಿಂಗ್ ಫ್ರೆಂಡ್ಲಿ, ಸೊ ಹಾಗೇನೆ ಗ್ರೌಂಡು ಕೂಡ ಚಿಕ್ಕದು. ಸೊ ಇದರಲ್ಲಂತೂ ನಾಯಿ ಹೊಡ್ದಂಗೆ ಹೊಡಿತಾರೆ. ನಮ್ಮಲ್ಲಿರೋದು ಕೂಡ ಬಿಗ್ ಹಿಟರ್ಸು. ಇನ್ನು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ಟೋಟಲ್ಲು ಟೀಮ್ ವರ್ಕೇ ಸಖತ್ತಾಗಿತ್ತು. ಇನ್ನು ನಮ್ಮ ಬೌಲಿಂಗ್ ಯೂನಿಟ್ ಕಡೆ ಬರೋದಾದರೆ ನಮ್ಮ ಹೆಜಲ್ವುಡ್ಡು ಮತ್ತು ಭುವನೇಶ್ವರ್ ಕುಮಾರ್ ಪವರ್ ಪ್ಲೇಲಿ ಸಖತ್ತಾಗಿ ಆಟ ಆಡಿಸಿದ್ದಾರೆ ಲಾಸ್ಟ್ ಮ್ಯಾಚ್ ಕೂಡ. ಸೊ ಇನ್ನು ಈ ಮ್ಯಾಚಲ್ಲಿ ಫಸ್ಟು ಇನಿಷಿಯಲಿ ಚಿಕ್ಕ ಗ್ರೌಂಡ್ ಆಗಿರೋದ್ರಿಂದ ಇವತ್ತು ಕೂಡ ಹ್ಯಾಂಡ್ಲು ಮಾಡ್ತಾರೆ, ಯಾವುದೇ ಡೌಟ್ ಇಲ್ಲ. ಸೊ ನೋಡ್ಕೊಂಡು ಆಟ ಆಡಿಸ್ಬೇಕು. ಇನ್ನು ನಮ್ಮ ವೀಕ್ನೆಸ್ಸು ಅಂದರೆ ಆನ್ ಪೇಪರು ಮುಂಚೆ ಸೀಸನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸ್ಪಿನ್ನು ನಮ್ಮ ವೀಕ್ನೆಸ್ಸು ಅಂತ ಹೇಳ್ತಿದ್ದೆವು, ಬಟ್ ಸ್ಪಿನ್ನರ್ಸ್ ಕೂಡ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಸೊ ಇನ್ನು ನಮ್ಮ ವೀಕ್ನೆಸ್ಸು ಏನು ಅಂತ ಇನ್ನೂ ಕಾಣಿಸಿಲ್ಲ. ಇನ್ನು ನಮ್ಮ ಅಣ್ಣ ಪಡಿಕಲ್ ಅವರು ಕೂಡ ಒಳ್ಳೆ ಫಾರ್ಮಿಗೆ ಬಂದಾಯಿತು. ಲಾಸ್ಟ್ ಚಪಾಕಲ್ಲೇ ಆ ಥರ 200+ ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. ಇನ್ನು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇವತ್ತು ಅವ್ರದ್ದು ಕೂಡ ಒಂದು ಬಿಗ್ ಇನ್ನಿಂಗ್ಸ್ ಬರೋ ಸಾಧ್ಯತೆ ಇದೆ, ಯಾಕಂದರೆ 1 ಡೌನೇ ಬರ್ತಾರೆ. ಸೊ ಬಾಲ್ಸು ಜಾಸ್ತಿ ಸಿಗ್ತವೆ, ಹಾಗೆಯೇ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಅಂತ ಅನ್ನಿಸ್ತಿದೆ. ಇನ್ನು ಈ ಸೀಸನಲ್ಲಿ ಲಾಸ್ಟ್ 8 ಮ್ಯಾಚಿಂದನೂ 200+ ಕ್ರಾಸ್ ಆಗಿಲ್ಲ ಯಾವ ಟೀಮ್ ಕಡೆಯಿಂದನೂ. ಸೊ ಇವತ್ತೇನಾದರೂ RCB ಫಸ್ಟು ಬ್ಯಾಟಿಂಗ್ ಆಡಿದ್ರೆ ಖಂಡಿತ ಕ್ರಾಸ್ ಆಗುತ್ತೆ. ಇನ್ನು ಗುಜರಾತ್ ಟೈಟನ್ಸ್ ಟೀಮ್ ನ್ಯೂಸ್ ನೋಡೋದಾದರೆ ಅವರ ಸ್ಟ್ರೆಂತೇನೆ ಬೌಲಿಂಗ್ ಯೂನಿಟು, ಹಾಗೆಯೇ ಟಾಪ್ ಆರ್ಡರು. ಅವರ ಮಿಡಲ್ ಆರ್ಡರು ಖಂಡಿತ ವೀಕ್ ಇದೆ ಸಿಕ್ಕಾಪಟ್ಟೆ, ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಸೊ ಏನೋ ವೀಕ್ ಇದೆ. ಇನ್ನು ಟಾಪ್ ಆರ್ಡರು ಅವ್ರ ಕಡೆ ರನ್ ಕಲೆ ಹಾಕಬೇಕಾಗಿರೋದು ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜಾಸ್ ಬಟ್ಲರ್ ಅವರು. ಇವ್ರು 3 ಜನ ಏನಾದರೂ ಅರ್ಲಿ ವಿಕೆಟ್ಸ್ ಇವ್ರು 3 ಜನದ್ದು ಹೋಯ್ತು ಅಂದರೆ ಸೊ ಅವರು ರನ್ ಸ್ಕೋರ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಹೈ ಸ್ಕೋರಿಂಗ್ ಗೇಮೇ ಆಗೋಲ್ಲ. ಆಮೇಲೆ ಇನ್ನು ಇವರ ಬೌಲಿಂಗ್ ಯೂನಿಟು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ರಬಾಡ, ಸಾಯಿ ಕಿಶೋರು, ರಾಶಿದ್ ಖಾನ್ ಅಂತ ಬೌಲರ್ಸ್ಗೆ ಇವತ್ತು ಹೆಲ್ಪ್ ಸಿಗ್ಬೋದು. ಇನ್ನು ಗುಜರಾತ್ ಟೈಟನ್ಸ್ ಅವರು ಗ್ಲೆನ್ ಫಿಲಿಪ್ಸ್ನ ಯಾಕೆ ಆಡಿಸ್ತಿಲ್ಲ ಅಂತ ಗೊತ್ತಿಲ್ಲ. ಇಂಜುರಿ ಏನಾದರೂ ಆಗಿದೆಯಾ ಅಂತ ಅದು ಇನ್ನೂ ಕರೆಕ್ಟಾಗಿ ಹೇಳಿಲ್ಲ ಅವರು. ನಿಮ್ಗೇನಾದರೂ ಗೊತ್ತಿದ್ರೆ ಕೆಳಗಡೆ ತಿಳಿಸಿ. ಬಟ್ ಅಂಥ ಫೀಲ್ಡರು ನಿಮಗೆ ಒಳಗಡೆ ಇರಬೇಕು. ಆನ್ ಫೀಲ್ಡು ಸಿಕ್ಕಾಪಟ್ಟೆ ರನ್ಸ್ನ ತಡೀತಾರೆ. ಅವತ್ತು ನೋಡ್ಬೋದು ನೀವು, ಗುಜರಾತ್ ಟೈಟನ್ಸ್ ಪಂಜಾಬ್ ಮೇಲೆ ಆಡಿದಾಗ 244 ಏನೋ ಹೊಡೆದ್ರು ಅವರು ಪಂಜಾಬು. ಅವತ್ತು ಸಿಕ್ಕಾಪಟ್ಟೆ ಮಿಸ್ಫೀಲ್ಡ್ಗಳು. ಆ ಥರ ಗ್ಲೆನ್ ಫಿಲಿಪ್ಸ್ ಅಂತ ಫೀಲ್ಡರು ಒಳಗಿದ್ದರೆ ಸೊ ಅವತ್ತು ಸಿಕ್ಕಾಪಟ್ಟೆ ರನ್ಗಳನ್ನ ತಡೀತಿದ್ರು. ಹಾಗೆಯೇ ಒಳ್ಳೊಳ್ಳೆ ಕ್ಯಾಚಸ್ಗಳನ್ನ ಹಾಕ್ಕೊಂಡಿದ್ರೆ ನೀವು ಅವತ್ತು ವಿನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇತ್ತು. ಸೊ ಒಳ್ಳೆ ಫೀಲ್ಡಲ್ಲಿರೋದು ಮುಖ್ಯ. ನೀವು ಬ್ಯಾಟಿಂಗೋಸ್ಕರ ರುದರ್ಫೋರ್ಡ್ನ ಆಡಿಸೋದಕ್ಕಿಂತ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಬ್ಯಾಟಲ್ಲಿ, ಹಾಗೆಯೇ ಆನ್ ಫೀಲ್ಡು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನಿಮಗೆ ಅಂಥ ಪ್ಲೇಯರ್ ಒಳಗಿರೋದು ಮುಖ್ಯ. ಸೊ ನೋಡೋಣ ಅವ್ರಿಗೇನೋ ಆಗಿದೆಯೋ ಅಥವಾ ಇವರೇ ಆಡಿಸ್ತಿಲ್ವೋ ಅಂತ ಗೊತ್ತಿಲ್ಲ. ಅವ್ರಿಗೇನಾದರೂ ಇಂಜುರಿ ಆಗಿದ್ರೆ ಕೆಳಗಡೆ ತಿಳಿಸಿ. ಇನ್ನು ಇವತ್ತು ಯಾರು ಗೆಲ್ತಾರೆ ಅಂತ ನೋಡೋದಾದರೆ ಖಂಡಿತ ನಮ್ಮ RCB. GT ಕಡೆಯಿಂದ ಯಾವುದೇ ಒಂದು ಸಣ್ಣ ಹೋಪ್ ಕೂಡ ನನಗಿಲ್ಲ. ಇವರು ಮ್ಯಾಚ್ನ ಟರ್ನ್ ಮಾಡ್ತಾರೆ, ಇವರು ಗೇಮ್ನ ತಂದು ಕೊಡ್ತಾರೆ GTಗೆ ಅಂತ. ಸೊ ನಮ್ಮ ಟೀಮು ಕಂಪ್ಲೀಟು ಎಲ್ಲ ಯೂನಿಟಲ್ಲೂ ಸಖತ್ತಾಗಿರೋದ್ರಿಂದ
ಒನ್ ಸೈಡೆಡ್ ಮ್ಯಾಚ್ ಆದರೂ ಆಗ್ಬೋದು ಇವತ್ತು ಆರ್ ಸಿ ಬಿದು. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್, ಒಳ್ಳೆ ಮ್ಯಾಚ್ ಆಗಲಿ. ಹಾಗೆಯೇ ಆರ್ ಸಿ ಬಿ ಗೆಲ್ತಾರೆ, ಗೆಲ್ಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಇವತ್ತು ಅಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ.